ಮಲೆನಾಡ ಮಾತುಕತೆಗೆ ಸ್ವಾಗತ. ಇವತ್ತು ನಾನು ಬಾಳೆಕಾಯಿ ಚಿಪ್ಸನ್ನು ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೇನೆ. ಮೊದಲಿಗೆ ಸಾಸಿವೆ, ಅರಿಶಿಣ, ಓಮು ಮತ್ತು ಇಂಗು ಜೊತೆಗೆ ಉಪ್ಪನ್ನು ಹುರಿದುಕೊಳ್ಬೇಕು. ಹುರಿದಂಥ ಉಪ್ಪು ಮತ್ತು ಮೆಣಸಿನ ಪೌಡರ್ ಇಷ್ಟನ್ನು ಹಾಕಿ ಮಿಕ್ಸಿಯಲ್ಲಿ ಪೌಡರ್ ಮಾಡಿಟ್ಕೊಳ್ಬೇಕು. ನಂತರ ಈ ಸುಲಿದ ಬಾಳೆಕಾಯಿಯನ್ನು ಚೆನ್ನಾಗಿ ಎಣ್ಣೆ ಕಾದ ನಂತರ, ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನೇ ಬಳಸಿದ್ದೇನೆ. ಎಣ್ಣೆ ಕಾದ ನಂತರ ಅದನ್ನು ಬಂಡಿಯಲ್ಲಿ ಈ ರೀತಿಯಾಗಿ ಕಟ್ ಮಾಡಿಬಿಡಬೇಕು. ನಂತರ ಇದನ್ನು ಸಣ್ಣ ಉರಿಯಲ್ಲಿ ಕರಿಬೇಕು. ಜೋರಾಗಿ ಕರಿದರೆ ಕಂದು ಬಣ್ಣಕ್ಕೆ ತಿರುಗುತ್ತದೆ, ಮೆತ್ತಗಾಗಿರ್ತದೆ. ಆದ ಕಾರಣ ಸಣ್ಣ ಉರಿಯಲ್ಲಿ ಗರಿಗರಿಯಾಗಿ ತೆಗಿಬೇಕು. ನಂತರ ಅದಕ್ಕೆ ನೀವು ಪೌಡರ್ ಮಾಡಿಟ್ಕೊಂಡಂಥ ಮೆಣಸಿನ ಸಾಂಬಾರಿನ ಪೌಡರನ್ನು ಸರಿಯಾಗಿ ಮಿಶ್ರಣ ಮಾಡಿ ಈ ರೀತಿ ಸ್ಟೀಲ್ ಡಬ್ಬದಲ್ಲಿ ಒಂದು ಪ್ಲಾಸ್ಟಿಕ್ ಕವರನ್ನು ಹಾಕಿ ಅದರಲ್ಲಿ ಗಾಳಿ ಆಡದಂತೆ ಕಟ್ಟಿಡಬೇಕು. ಇಲ್ಲವಾದಲ್ಲಿ ಟಪ್ಪರ್ವೇರ್ ಕರಡಿಗೆ ಇದ್ದರೆ ನೀವು ಅದರಲ್ಲಿ ಹಾಕಿಟ್ಟರೆ ಏನೂ ಸಮಸ್ಯೆ ಇಲ್ಲ. ಹೀಗೆ ಮಾಡಿಟ್ಟುಕೊಂಡು ನೀವು ಬಳಸಿದರೆ ಒಂದು ತಿಂಗಳ ಕಾಲವೂ ಚೆನ್ನಾಗಿಯೇ ಇರ್ತದೆ. ಆದ ಕಾರಣ ನೀವು ಒಮ್ಮೆ ಮಾಡಿ ನೋಡಿ ಇದರ ರುಚಿಯನ್ನು ಹೇಳಿ. ನಾನಿಲ್ಲಿ ಮೈಸೂರು ಮಿಟ್ಗ ಅನ್ನೋ ಬಾಳೆಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ಎಲ್ಲ ಬಾಳೆಕಾಯಿಯೂ ಬರೋದಿಲ್ಲ. ಈ ಬಾಳೆಕಾಯಿಯು ಕೂಡ ಎಳೆದಾಗಿದ್ದರೆ ಚಿಪ್ಸ್ ಮೆತ್ತಗಾಗಿ ಬಿಡ್ತದೆ. ಮಾಡಿ ಟೀ ಜೊತೆ ನೀವು ಸವಿಯಿರಿ.